Dear students, let us discuss a few more about the maxima and minima. Here, what we are going to that, find the absolute maxima and absolute minima in a closed interval. So, agar ಇಲ್ಲಿ ಏನು ಮಾಡಬೇಕು, ಇಲ್ಲಿ ಏನು ಸರ್, ವಾಟ್ ಯು ಮೀನ್ ಬೈ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ? ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಅಂದ್ರೆ ಗ್ರೇಟೆಸ್ಟ್ ವ್ಯಾಲ್ಯೂ ಅಮಾಂಗ್ ದ ಹೈಯೆಸ್ಟ್ ವ್ಯಾಲ್ಯೂ ಅಂತ. ಅಂದ್ರೆ ಯಾವ್ಯಾವ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಿರುತ್ತೋ ಅದರಲ್ಲೆಲ್ಲ ತುಂಬಾ ದೊಡ್ಡದು ಯಾವ್ದು ಇರುತ್ತೋ ಅದನ್ನ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಅಂತ ಕರಿತೀವಿ. So again, what do you mean by absolute maxima? So absolute maxima is the greatest value among the maximum values. Absolute minima ಅಂದ್ರೇನು? Least value among the minimum values. ಯಾವ್ಯಾವ ಮಿನಿಮಮ್ ವ್ಯಾಲ್ಯೂಸ್ ಇರುತ್ತೋ ಅದರಲ್ಲಿ ತುಂಬಾ ಚಿಕ್ಕದು ಯಾವುದೋ ಅದೇ ಅಬ್ಸಲ್ಯೂಟ್ ಮಿನಿಮಾ. ಯಾವ್ಯಾವ ದೊಡ್ಡ ವ್ಯಾಲ್ಯೂಸ್ ಇರುತ್ತೋ ಅದರಲ್ಲಿ ತುಂಬಾ ದೊಡ್ಡ ವ್ಯಾಲ್ಯೂ ಯಾವ್ದು ಇರುತ್ತೋ ಅದನ್ನೇ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಇನ್ ಎ ವಾಟ್ ಕ್ಲೋಸ್ಡ್ ಇಂಟರ್ವಲ್. ಸೊ ಹಾಗಾದ್ರೆ ಹೇಗೆ ಚೆಕ್ ಮಾಡೋದು? ಒಂದು ಪ್ರಾಬ್ಲಮ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಅಬ್ಸಲ್ಯೂಟ್ ಮಿನಿಮಾ ಕಂಡುಹಿಡಿಯಬೇಕು. ಸೊ ದ ಫಸ್ಟ್ ಪ್ರಾಬ್ಲಮ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ವಾಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x cube minus 15x square, 2x cube minus 15x square minus 15x square plus 36x plus 1 where x belongs to closed interval 1 comma 5. ಮಕ್ಕಳು ಅರ್ಥ ಮಾಡ್ಕೋಬೇಕು. So here in a closed interval we are going to that. What is the closed interval? 1 comma 5 ಇದೆ. ನಾವೇನು ಫೈಂಡ್ ಔಟ್ ಮಾಡಬೇಕು? ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡಬೇಕು ಮತ್ತೆ ಅಬ್ಸಲ್ಯೂಟ್ ಮಿನಿಮಮ್ ಫೈಂಡ್ ಔಟ್ ಮಾಡಬೇಕು. ಹೇಗೆ ಸರ್ ಫೈಂಡ್ ಔಟ್ ಮಾಡ್ಕೋಬೇಕು ನೋಡಿ. ಫಸ್ಟ್ ಫೈಂಡ್ ಔಟ್ ದ ಕ್ರಿಟಿಕಲ್ ಪಾಯಿಂಟ್ಸ್. ಕ್ರಿಟಿಕಲ್ ಪಾಯಿಂಟ್ಸ್ ಕಂಡುಹಿಡಿಯೋದು ಹೇಗೆ? ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿಯಿರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಫಸ್ಟ್ ಡೆರಿವೇಟಿವ್ ಏನಾಯಿತು? 6x square minus 30x plus 36. Now make first derivative is equal to 0. First derivative 0 ಮಾಡ್ಕೋತೀವಲ್ವಾ? ಸೊ ಫಸ್ಟ್ ಡೆರಿವೇಟಿವ್ 0 ಆದ್ರೆ ಏನಾಯಿತು? 6x square minus 30x plus 36 is equal to 0. Divide by 6 ಮಾಡ್ಬೋದಾ ನೋಡಿ? Divide by 6, what happens here? X square minus 5x plus 6 is equal to 0. Factorization ಮಾಡೋಣ. So this what happens here? X square minus 3x minus 2x plus 6 is equal to 0. So x common ತಗೊಂಡ್ರೆ what you will get? X minus 3 minus 2 common ತಗೊಂಡ್ರೆ x minus 3 is equal to 0. ಎರಡರಲ್ಲೂ ಕಾಮನ್ ಏನಪ್ಪ? x minus 3 into what? X minus 2 is equal to 0. That means what? X is equal to 3 comma x is equal to 2. ಇವನ್ನ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ ಮಕ್ಕಳು. ಏನಂತ ಕರಿಬೇಕು? ಕ್ರಿಟಿಕಲ್ ಪಾಯಿಂಟ್ಸ್. ಹಾಗಾದ್ರೆ ಹೇಗೆ ಪ್ರಾಬ್ಲಮ್ ಅನ್ನ ಮಾಡಬೇಕು ಅರ್ಥ ಮಾಡ್ಕೋಬೇಕು. ಹೇಗೆ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಗಮನ ಇಟ್ಟು ಕೆಲಸ್ಕೋಬೇಕು. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಎಂಡ್ ಪಾಯಿಂಟ್ ಅಂಡ್ ಆಲ್ಸೋ ಅಟ್ ದ ಕ್ರಿಟಿಕಲ್ ಪಾಯಿಂಟ್ಸ್. ಅಂದ್ರೆ ಫಂಕ್ಷನ್ ಕನ್ಸಿಡರ್ ಮಾಡಿ ಎಂಡ್ ಪಾಯಿಂಟ್ ಅಲ್ಲೂ ವ್ಯಾಲ್ಯೂ ಕಂಡುಹಿಡಿಬೇಕು. ಎಂಡ್ ಪಾಯಿಂಟ್ ಅಂದ್ರೆ 1 and 5 ಮತ್ತೆ ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲೂ ವ್ಯಾಲ್ಯೂ ಕಂಡುಹಿಡಿಬೇಕು. ನೋಡೋಣ ಆಗಲ್ಲ. ಓಕೆ, now what is the function here? F of x is equal to, what is the function? 2x cube minus 15x square plus 36x plus 1 is there. So ನಾವೇನು ಮಾಡಬೇಕು? So we have to find out the value of the function at the end points and also at the critical points. So ನಾನು ಫಸ್ಟ್ ಎಂಡ್ ಪಾಯಿಂಟ್ಸ್ ಅಲ್ಲಿ ಕಂಡುಹಿಡಿದು ಬಿಡ್ತೀನಿ. f of 1. ಸೊ f of 1 ಅಂದ್ರೆ x ಗೆ 1 ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿ. ಸೊ 1 ಕ್ಯೂಬ್ ಅಂದ್ರೆ 1, that become 2 minus 15 plus 36 plus 1, that you will get f of 1 is equal to 24 ಬರ್ತಾ ಇದೆ ಮಕ್ಕಳ, 24. ಸೊ ನೆಕ್ಸ್ಟ್ ಹಾಗೆ 2 ಕಂಡುಹಿಡಿಯೋಣ, 3 ಕಂಡುಹಿಡಿಯೋಣ, 5 ಕಂಡುಹಿಡಿಯೋಣ. f of 2 that is equal to 2 into 2 cube ಅಂದ್ರೆ 8 minus 15 into 2 square ಅಂದ್ರೆ ಎಷ್ಟಾಯ್ತಪ್ಪ? 4 plus 36 into 2 plus 1. That answer you will get by calculating that you will get 29 ಬರ್ತಾ ಇದೆ. ನೆಕ್ಸ್ಟ್ f of 3. ಸೊ ಎಂಡ್ ಪಾಯಿಂಟ್ ಇಲ್ಲ ಆಯಿತು, ನೆಕ್ಸ್ಟ್ ಇಲ್ಲ ಆಯಿತು, ಈಗ ಇಲ್ಲಿ ಕಂಡುಹಿಡಿದ್ವಿ. f of 3 ಅಂದರೆ 2 into 3 ಕ್ಯೂಬ್ ಅಂದರೆ 27 minus 15 into 3 square ಅಂದರೆ 9 plus 36 into 3 plus 1. By calculating that you will get 28. ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಸ್ f of 5. ಸೊ f of 5 ಅಂದರೆ 2 into 5 ಕ್ಯೂಬ್ ಅಂದರೆ 125 minus 15 into 5 square ಅಂದರೆ 25 plus 36 into 5 plus 1. By calculating this that you will get 56.
ಮಕ್ಕಳ ಇಲ್ಲಿ ಏನು ಮಾಡಿದೀನಿ ನೋಡಿ, ಕೊನೆಗೆ ಆನ್ಸರ್ ಬರೆಯೋದಕ್ಕಿಂತ ಮುಂಚೆ ನಾನೇನು ಮಾಡ್ಕೊಂಡೆ, ಎಫ್ ಆಫ್ ಎಕ್ಸ್ ಇದೆ, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿದೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಬೈ ಮೇಕಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ 2 ಪಾಯಿಂಟ್ ಸಿಕ್ಕಿದೆ, ಹೌದಲ್ವಾ? ನಾವೀಗ ಏನು ಮಾಡಬೇಕು, ಜಸ್ಟ್ ಈ ಪಾಯಿಂಟ್ಸ್ಗಳನ್ನ ಫಂಕ್ಷನಿಗೆ ಸಬ್ಸ್ಟಿಟ್ಯೂಷನ್ ನೋಡಿ. ಯಾವ್ಯಾವ ಪಾಯಿಂಟ್ಸು, ಎಂಡ್ ಪಾಯಿಂಟ್ಸು ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಕ್ರಿಟಿಕಲ್ ಪಾಯಿಂಟ್ಸು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಈಗ ವ್ಯಾಲ್ಯೂಸ್ ಬಂದಿದೆ, 24 ಬಂದಿದೆ, 29, 28, 56 ಬಂದಿದೆ. 24 ಏನು ಕೊಟ್ಟಾಗ ಬಂತು, 1. 29 2 ಕೊಟ್ಟಾಗ ಬಂದಿದೆ, 28 3 ಕೊಟ್ಟಾಗ ಬಂದಿದೆ, 56 5 ಕೊಟ್ಟಾಗ ಬಂದಿದೆ. ಅಮಾಂಗ್ ಆಲ್ ದೀಸ್ ವ್ಯಾಲ್ಯೂ ವಿಚ್ ಈಸ್ ದ ಗ್ರೇಟೆಸ್ಟ್ ವ್ಯಾಲ್ಯೂ? 56 is the greatest value ತಾನೆ. ಈ 56 ಯಾವ ನಂಬರ್ ಅಲ್ಲಿ ಬಂದಿದೆ? 5. Therefore 56 is the absolute maximum value. Absolute what? Maximum value attained at ಯಾವಾಗ? x is equal to 5. ಇದರಲ್ಲಿ ತುಂಬಾ ಚಿಕ್ಕದು ಯಾವುದು? So that is 24. Therefore 24 is the absolute minimum value attained at x is equal to 1. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ದಿಸ್ ದ ವೇ ಆಫ್ ಡೂಯಿಂಗ್ ದ ಪ್ರಾಬ್ಲಮ್. ಅರ್ಥ ಮಾಡ್ಕೊಳ್ಳಿ ಏನೇನು ಮಾಡಿದೀವಿ ಅಂತ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ನೋಡಿ. ಓಕೆ, ನೆಕ್ಸ್ಟ್ ಒನ್ ಈಸ್ ತುಂಬಾ ಸಿಂಪಲ್ ಆಗಿದೆ ಮಕ್ಕಳ, ತುಂಬಾ ಸಿಂಪಲ್ ಆಗಿದೆ. ಶಲ್ ಐ ರಿಪೀಟ್? ಎಸ್. ಓಕೆ, ದ ಥಿಂಗ್ ಈಸ್, ಅರ್ಥ ಮಾಡ್ಕೊಳ್ಳಿ, ಬ್ಲೈಂಡ್ ಆಗಿ ಬರಿಬೇಡಿ. ಓಕೆ, okay, the second question is sin x plus cos x where x belongs to closed interval 0 comma 2 pi, not 2 pi, 0 comma pi. Okay, now this is f of x is equal to sin x plus cos x. Now we need to differentiate this. F dash of x is equal to sin x ಮಾಡಿದ್ರೆ cos x ಮಾಡಿದ್ರೆ minus sin x. ಒಪ್ಪುತ್ತೀರಾ ಹಾಗಾದ್ರೆ? Now what to do here? Now we have to make f dash of x is equal to 0. Sir, what is f dash of x? Cos x minus sin x is equal to 0. That become what? Cos x is equal to sin x. Okay na? Cos x cross multiply ಮಾಡಿ. 1 is equal to sin x divided by cos x. Sin by cos ಅಂದ್ರೆ ಏನು? tan x that is equal to 1. ಈಗ x ವ್ಯಾಲ್ಯೂ ಬರೀಬೇಕು. tan x 1 ನಾವು ಬರಬೇಕಾದ್ರೆ x ಏನೇನು ಕೊಡಬೇಕು? ದಟ್ ಮಸ್ಟ್ ಬಿಲಾಂಗ್ಸ್ ಟು 0 ಕಾಮ ಪೈ ಅಲ್ಲಿ ಇರಬೇಕು, ಅಂದ್ರೆ 0 to 180 ಡಿಗ್ರಿ ನಲ್ಲಿ ಇರಬೇಕು. ಸೊ ಓನ್ಲಿ ಒನ್ ವ್ಯಾಲ್ಯೂ ದಟ್ ಇಸ್ ಪೈ ಬೈ 4 ಅಷ್ಟೇ. tan 45 is 1. ಸೊ ಹಾಗಾಗಿ ವ್ಯಾಲ್ಯೂ ಕಂಡುಹಿಡಿಯೋಣ ಹಾಗಾದ್ರೆ. ಸೊ ಕನ್ಸಿಡರ್ f of x is equal to sin x plus cos x. ಹೌದಲ್ಲಪ್ಪ? ಎಂಡ್ ಪಾಯಿಂಟ್ಸ್ ನ ಕೊಡೋಣ. ಫಸ್ಟ್ ಎಂಡ್ ಪಾಯಿಂಟ್ ಯಾವುದು? 0. f of 0 ಬರಿತಾ ಇದ್ದೀನಿ ನೋಡಿ. sin 0 is 0 plus cos 0 is 1. ಓಕೆ, ನೆಕ್ಸ್ಟ್ f of pi by 4 ತುಂಬಾ ಸಿಂಪಲ್ ಆಗಿ ಬರೆಸ್ತೀನಿ ನೋಡಿ. f of pi by 4 ಅಂದ್ರೆ sin pi by 4 plus cos pi by 4. sin pi by 4 ಅಂದ್ರೆ 1 by root 2 plus cos pi by 4 ಅಂದ್ರೆ 1 by root 2. 1 by root 2 plus 1 by root 2 is what? 2 by root 2. Nothing but what? root 2. Next f of pi. Okay, f of pi ಬರಿತಾ ಇದ್ದೀನಿ. sin pi is 0, cos pi is minus 1. Therefore, which is the least number here? The least number is what? Minus 1. Therefore, minus 1 is the absolute, what is the maximum value here? What is the maximum value? So, maximum value is root 2, right? So, root 2 is the absolute maximum value attained at x is equal to pi by 4. Nodi, root 2 is the maximum value. What is the minimum value here? Minus 1. Therefore, minus 1 is the absolute minimum value attained at x is equal to what? Pi. This is the way. Right? So, ಇನ್ನೊಂದು ಲೆಕ್ಕ ನೋಡೋಣ. ಹಾಗೆ ನೋಡಿ, ಗಮನ ಕೊಡಿ ಕೆಲಸವಾಗಿ. Next is x cube ನೋಡೋಣ ಹಾಗಾದ್ರೆ. ಓಕೆ,
ತುಂಬ ಸಿಂಪಲ್ ಆಗಿರುತ್ತೆ ಮಕ್ಕಳ, ಇದು ಗಾಬರಿ ಆಗುವಂಥದ್ದು ಏನಿಲ್ಲ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ದ ನೆಕ್ಸ್ಟ್ ಒನ್ ಇಸ್ ಎಕ್ಸ್ ಕ್ಯೂಬ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ವೇರ್ ಎಕ್ಸ್ ಶುಡ್ ಬಿಲಾಂಗ್ಸ್ ಟು ದ ಕ್ಲೋಸ್ಡ್ ಇಂಟರ್ವಲ್ -2 to +2 ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ನಾವು ವಾಟ್ ಟು ಡೂ ಹಿಯರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಬೇಕಲ್ವಾ? ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? 3x². ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ನ 0 ಮಾಡಬೇಕು. ಯಾಕೆ 0 ಮಾಡ್ಕೋತೀವಿ ಅಂದ್ರೆ ಟು ಫೈಂಡ್ ಔಟ್ ದ ಕ್ರಿಟಿಕಲ್ ಪಾಯಿಂಟ್ಸ್, ಹೌದಲ್ಲ? ಸೊ 3x² is equal to 0, then x² is equal to 0, that means x is equal to 0. ಕ್ರಿಟಿಕಲ್ ಪಾಯಿಂಟ್ಸ್ ಬಂದಿದೆ. ಈಗ we have to find out the value of the function at the interval, end points of the interval and at the critical points. So now consider f of x. Consider f of x. f of x is equal to x cube. x ಗೆ ಒಂದೊಂದೇ ಕೊಟ್ಕೊಂಡು ಹೋಗೋಣ. -2, f of -2 is equal to -2 cube is -8. 0 ಕೊಡಿ. f of 0 is equal to 0 cube is 0. f of +2 that is equal to 2 cube is 8. Among all these things, which is the greatest value? 8. Therefore 8 is the absolute maximum value attained at x is equal to +2 ಕೊಟ್ಟಾಗ, ಹೌದಲ್ಲ ಮಕ್ಕಳ? ಹಾಗೆ what happens here? What is the least value? -8. Therefore -8 is the absolute minimum value attained at x is equal to what? -2. So this is how. ನೋಡಿಪ್ಪ, ಹಾಗೆ ನೋಡ್ತಾ ಇದ್ದೀರಾ? ಓಕೆ, ನೋಡಿ, ಅರ್ಥ ಆಗಿಲ್ಲ ಅಂದ್ರೆ ಕೇಳಿ, ನೀಟಾಗಿ ಅರ್ಥ ಮಾಡ್ಕೋಬೇಕು ಕ್ವಶನ್ ನ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಮಾಡೋಣ. ಗಮನ ಕೊಡಿ ಕೇರ್ಫುಲ್ ಆಗಿ ಮಕ್ಕಳ. ನೆಕ್ಸ್ಟ್ ಒಂದು ಕ್ವಶನ್ ಮಾಡ್ತೀನಿಪ್ಪ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿದೆ. ಏನು ಸರ್ ತುಂಬಾ ಸಿಂಪಲ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಕ್ವಶನ್, ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್, ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್, ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್, ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 2x³ minus 24x, 2x³ minus 24x plus 107 in the interval, ಯಾವುದೋ ಒಂದು ಇಂಟರ್ವಲ್ ಕೊಟ್ಟಿದ್ದಾರೆ, ಇನ್ ದ ಇಂಟರ್ವಲ್ 1, 3 ಫೈಂಡ್ ದ, ಅದರಲ್ಲಿ ಇನ್ನೊಂದು ಕ್ವಶನ್, ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸೇಮ್ ಫಂಕ್ಷನ್, ಫೈಂಡ್ ದ maximum value of the same function, sorry, find the minimum value of the same function, find the minimum value of the same function in the interval -3, -1. ಓಕೆ, ನೋಡೋಣ ಹೇಗೆ ಮಾಡಬೇಕು ಅಂತ. ಫಸ್ಟ್ ಕೊಟ್ಟಿರೋದನ್ನ f of x ಅಂತ ಇಟ್ಕೊಳ್ಳೋಣ. Let f of x is equal to, what is f of x makla? 2x³ minus 24x plus 107. Now we need to differentiate. F dash of x is equal to, matadi makla, 6x² minus 24. Okay, now f dash of x is equal to 0. ಒಪ್ಕೋತೀರಾ ಹಾಗಾದ್ರೆ? So f dash of x is equal to 0 ಮಾಡ್ಕೊಂಡ್ರೆ what happens here? 6x² minus 24 is equal to 0. 6x² is equal to 24. Then x² is equal to 4 ಆಯಿತು. then x is equal to plus or minus 2. ಇಷ್ಟು ಬಂದಿದೆ. ಈಗ x equals plus or minus 2. ಈಗ x equals plus or minus 2 ನಲ್ಲಿ ನಮ್ಮ ಇಂಟರ್ವಲ್ ನಲ್ಲಿ ಯಾವ್ದಿದೆ? -2 ಇಲ್ಲ ಹಾಗಾದ್ರೆ. ಸೊ ಹಾಗಾದ್ರೆ ಏನು ಬರೆಯೋಣ? ಸೊ ಇಂದ ಇಲ್ಲಿ ಬರ್ಕೋತಾ ಇದ್ದೀನಿ ಫಸ್ಟ್ ಆಪ್ಷನ್. ಸೊ x is equal to -2 not belongs to the open interval 1, 3. ಫಸ್ಟ್ ಆಪ್ಷನ್. ಸರ್ ಅಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಕೊಟ್ಟವ್ರೆ, ನೀವು ಯಾಕೆ 1, 3? ನಮಗೆ ಗೊತ್ತಿದೆ ಡಿಫರೆನ್ಷಿಯಬಿಲಿಟಿ ಶುಡ್ ಬಿ ಚೆಕ್ಡ್ ಇನ್ ದ ಓಪನ್ ಇಂಟರ್ವಲ್ ಅಂತ. ಸೊ ಹಾಗಾಗಿ ನಮಗೆ ಬರ್ತಕ್ಕಂಥ ಪಾಯಿಂಟ್ ಓಪನ್ ಇಂಟರ್ವಲ್ ಅಲ್ಲೇ ಇರಬೇಕು. ಸೊ ಈಗ ವ್ಯಾಲ್ಯೂ ಯಾವ್ದಾದ್ರು ಕಂಡುಹಿಡಿಬೇಕು. ಸೊ ದ ಇಂಟರ್ವಲ್, ಫಸ್ಟ್ ಇಂಟರ್ವಲ್ ಯಾವುದು? ಫಸ್ಟ್ ಇಂಟರ್ವಲ್ 1, 3. ಎಂಡ್ ಪಾಯಿಂಟ್ 1 ಅಲ್ಲಿ ಕಂಡುಹಿಡಿಬೇಕು, ಎಂಡ್ ಪಾಯಿಂಟ್ 3 ನಲ್ಲಿ ಕಂಡುಹಿಡಿಬೇಕು, ಮತ್ತೆ ಯಾವ್ದ್ರಲ್ಲಿ ಕಂಡುಹಿಡಿಬೇಕು? 2 ಮಾತ್ರ ಪಾಸಿಬಲ್ ಇದೆ. ದೇರ್ ಫೋರ್ ಎಫ್ ಆಫ್ ಫಸ್ಟ್ ಯಾವ್ದು ಕಂಡುಹಿಡಿಯೋಣ? f of 1 ಕಂಡುಹಿಡಿಯೋಣ. f of 1 ಅಂದ್ರೆ
2 into 1 cube andre 2 minus 24 plus 107. So that what you will get, that is 85 ಬರ್ತಾ ಇದೆ, that is 85. Next, f of 2 is possible for this interval, minus 2 is not possible. f of 2 ಕೊಟ್ರೆ 2 into 2 cube ಅಂದ್ರೆ ಎಷ್ಟಾಯಿತು 8 minus 24 into 2, so plus 107. By calculating this, that you will get 89. So not 89, f of 2 is 75 ಬರ್ತಾ ಇದೆಯಪ್ಪ, 75. ನೆಕ್ಸ್ಟ್ ಇನ್ನೇನು ಕಂಡುಹಿಡಿಯಬೇಕು, f of 3. ಸೊ f of 3 ಅಂದರೆ 2 into 3 cube ಅಂದರೆ ಎಷ್ಟಾಯಿತು 27 minus 24 into what 3 plus 107. That you will get by calculating this 89. So therefore in the closed interval 1 comma 3, absolute maximum ಅಥವಾ maximum value in closed interval 1 comma 3 is, what is that maximum value, 89 when x is equal to n ಕೊಟ್ಟಾಗ nx is equal to 3. ಫಸ್ಟ್ ಕ್ವೆಶ್ಚನ್ ಮುಗಿದೋಯ್ತು. ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಕೇಳಿದ್ದಾರೆ ಫೈಂಡ್ ದ ವಾಟ್ ಮಿನಿಮಮ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ, ಹೌದಲ್ವಾ? ಫಾರ್ ದ ಸೇಮ್ ಫಂಕ್ಷನ್ ವಿ ನೀಡ್ ಟು ಫೈಂಡ್ ಔಟ್ ದ ವಾಟ್ ಮಿನಿಮಮ್ ವ್ಯಾಲ್ಯೂ. ಓಕೆ, ಏನು ಮಾಡೋಣ, ಎರಡನೇ ಆಪ್ಷನ್ ಅಲ್ಲಿ ಇನ್ ದ ಫಾರ್ ದ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ -3, -1. ಈ ಇಂಟರ್ವಲ್ ನಲ್ಲಿ ಬಂದಿರೋ ಪಾಯಿಂಟ್ ಅಲ್ಲಿ +2 ಡಸ್ ನಾಟ್ ಲೈಸ್, therefore x is equal to 2 does not belongs to the open interval -3, -1. ಇಲ್ಲಿ ಯಾಕೆ ಓಪನ್ ಇಂಟರ್ವಲ್ ತಗೊಂಡಿದ್ರೆ ಡಿರೈವೇಟಿವ್ ನಾವು ತಗೊಂಡಿದ್ದೀವಿ, ನಾವು ಡಿರೈವೇಟಿವ್ ಶುಡ್ ಬಿ ಚೆಕ್ಡ್ ಇನ್ ಓಪನ್ ಇಂಟರ್ವಲ್. ಸೊ ಹಾಗಾಗಿ ಫಾರ್ ದ ಸೇಮ್ ಫಂಕ್ಷನ್ ಯಾವ್ಯಾವ ಪಾಯಿಂಟ್ ಅಲ್ಲಿ ಚೆಕ್ ಮಾಡಬೇಕು, -3, -1, ಇನ್ಯಾವ ಪಾಯಿಂಟು -2 ಚೆಕ್ ಮಾಡಬೇಕು. ಫಸ್ಟ್ f of -3, ಆಮೇಲೆ f of -2 ಇದೆ, f of -1 ಇದೆ. ಚೆಕ್ ಮಾಡೋಣ ಮಕ್ಕಳ. f of -3 ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿ, ಇದಕ್ಕೆ 2 into -3 ಕ್ಯೂಬ್ ಅಂದ್ರೆ -27 -24 into -3 plus 107 ಹಾಗೆ ಕ್ಯಾಲ್ಕುಲೇಟ್ ಮಾಡಿ. ಸೊ 2 into -2 ಕ್ಯೂಬ್ ಅಂದ್ರೆ -8 -24 into -2 plus 107 ಚೆಕ್ ಮಾಡ್ತಾ ಇರಿ ಹಾಗೆ. 2 into minus ಕ್ಯೂಬ್ ಅಂದ್ರೆ -1 -24 into -1 ಓಕೆ plus 107 ಕ್ಯಾಲ್ಕುಲೇಟ್ ಮಾಡಿ. f of -3 is you will get 125 ಬರ್ತಾ ಇದೆ. ಸೊ f of -2 that you will get 139 and 129. ಸೊ ಈಗ ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಕೇಳಿದಾರಲ್ವಾ, ಯಾವುದು ಮಿನಿಮಮ್ ವ್ಯಾಲ್ಯೂ 125. therefore minimum value in closed interval -3, -1 is ಎಷ್ಟು 125 when x is equal to ಏನಾದಾಗ -3. so this all about finding the minimum value and maximum value in a closed interval, right? So from in the next segment of the video we will discuss about the applications of this maxima and minima. Okay, thank you.